ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಅಕ್ಟೋಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಅಶ್ವಯುಜ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಪುಷ್ಯ ನಕ್ಷತ್ರ, ಸಿದ್ಧಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಎಲ್ಲ ಸಾಧಕರು, ಜೀವನದಲ್ಲಿ ಸಾಧನೆ ಮಾಡಿದವರು ನೆಮ್ಮದಿಯಾಗಿರ್ತಾರೆ, ಸುಖವಾಗಿರ್ತಾರೆ ಅಂತ ಖಂಡಿತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನೀವು ತುಂಬಾ ಜನ ಓಡ್ತೀರಿ ಸಕ್ಸಸ್ನ ಹಿಂದ್ಗಡೆ. ಗುರುಗಳೇ, ನಮಗೆ ಕಾರ್ ಬೇಕು, ನಮಗೆ ಮನೆ ಬೇಕು, ನಮಗೆ ಅಧಿಕಾರ ಬೇಕು, ನಮಗೆ ಹೆಸರು ಬೇಕು, ನಮಗೆ ಕೀರ್ತಿ ಬೇಕು, ನಮಗೆ ಪ್ರತಿಷ್ಠೆ ಬೇಕು. ನೀವು ನೋಡಿ, ನೀವು ಸಾಮಾನ್ಯ ಮಟ್ಟದಿಂದ ಅಸಾಮಾನ್ಯ ಮಟ್ಟದಲ್ಲಿ ಬೆಳೆದು ನಿಂತಾಗ ಖಂಡಿತ ನೆಮ್ಮದಿಯಾಗಿರೋಲ್ಲ. ಅವ್ರ ಜೊತೆಗಾರರನ್ನೇ ಕಳ್ಕೊಬಿಟ್ಟಿರ್ತಾರೆ, ಅವ್ರ ಬಂಧುಗಳನ್ನ ಕಳ್ಕೊಂಡಿರ್ತಾರೆ, ಆತ್ಮೀಯರನ್ನ ಕಳ್ಕೊಂಡಿರ್ತಾರೆ, ಮಿತ್ರರನ್ನ ಕಳ್ಕೊಂಡಿರ್ತಾರೆ, ತುಂಬಾ ಅತ್ಯಂತ ಆಪ್ತರನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ, ತುಂಬಾ ಅದ್ಭುತವಾದಂಥ ಎಷ್ಟೋ ಕ್ಷಣಗಳನ್ನ ಕಳ್ಕೊಬಿಟ್ಟಿರ್ತಾರೆ. ಫ್ಯಾಮಿಲಿ ಹ್ಯಾಪಿನೆಸ್, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗು, ನನ್ನ ಕುಟುಂಬ, ನನ್ನ ಗೆಳೆಯರು. ಅವ್ರು ಬೆಳೆಯೋ ಆ ಒಂದು ವೇಗದಲ್ಲಿ ಅವ್ರ ಜೊತೆಲಿರೋರು ಎಷ್ಟೋ ಜನ ದೂರ ಹೋಗ್ಬಿಡ್ತಾರೆ, ಸಹಿಸೋಲ್ಲ. ಇದನ್ನ ನಾನು ಹೇಳಿಲ್ಲ, ಯಾಕಂದ್ರೆ ಇವತ್ತು ಪುಷ್ಯ ನಕ್ಷತ್ರ. ನೀವು ಎಷ್ಟು ಜನರನ್ನ ಕಳ್ಕೊಂಡಿದ್ದೀರಿ ಹೇಳಿ. ನಿಮ್ಮ ಹುಟ್ಟೆ ಅಂತದೊಂದು ತಾಕತ್ತು. ತಪ್ಪಿಸ್ತೀರಿ, ನೀವು ತಪ್ಪಿಸ್ತೀರಿ, ಒದ್ದಾಡ್ತೀರಿ. ಚಾರ್ಲಿ ಚಾಪ್ಲಿನ್ ಹೇಳಿರೋದು ಇದು. ಜಗತ್ತನ್ನೆಲ್ಲ ತುಂಬಾ ನಗುವಿನಿಂದ ನಮ್ಮನ್ನು ಆಳಿದಂಥ ದೊರೆ ಚಾರ್ಲಿ ಚಾಪ್ಲಿನ್. ಇವತ್ತಿಗೂ ನಾನು ಹಾಕೊಂಡು ನೋಡ್ತೇನೆ ಮಕ್ಕಳೇ. ಮಸ್ಮರೈಸಿಂಗ್, ಎಲ್ಲ ಮರ್ಸ್ಬಿಡುತ್ತೆ ನನಗೆ. 3 ಸ್ಟೂಜಸ್ ಅಂತ ಒಂದು ಮೂವಿ ಇದೆ. ನಿಮ್ಗಾಯ್ತು ಅಂದ್ರೆ, ಯಾವತ್ತಾದ್ರೂ ಬೇಜಾರಾಯ್ತು ಅಂದ್ರೆ ಅದನ್ನ ಹಾಕಿ. 1940s. ಅದೊಂದು ಅದ್ಭುತ. 3 ಶತಮೂರ್ಖರು ಅಂತ, ದಡ್ಡರು ಅಂತ, ಒಬ್ಬರಿಗೆ ಮೇಲೆ ಒಬ್ಬರ ಒಂದು ಪೈಪೋಟಿಯ ನಟನೆ. ಆದ್ರೆ ಆ 3 ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಹೋದ್ರು ಅವ್ರು ನೆಮ್ಮದಿಯಾಗಿರ್ಲಿಲ್ಲ. ದೇ ಲಾಸ್ಟ್. ಆ 3 ಬೇರೆ ಬೇರೆ ಆಗ್ಬಿಟ್ರು. ಎಷ್ಟು ಚೆನ್ನಾಗಿ ನಟನೆ ಮಾಡಿದಂತ 3 ವ್ಯಕ್ತಿಗಳು. ನೀವು ನೋಡಿ, ಯಾರೇ ಸಾಧಕರು, ಚಾರ್ಲಿ ಚಾಪ್ಲಿನ್ ಬದುಕು ಬಿಡಿ, ಎಂತ ನೋವು. ಒಂದು ಮದುವೆ ಡಿಸಾಸ್ಟರ್, ಸರಿ. 2ನೇ ಮದುವೆ ಡಿಸಾಸ್ಟರ್, ಸರಿ ಆಯ್ತು ಅಂದ್ರೆ 3ನೇ ಮದುವೆಯೂ ಡಿಸಾಸ್ಟರ. ಇಲ್ಲ, ಇವನು ಹೆಣ್ಣು ಬಾಕ, ಹಾಗೆ ಹೀಗೆ ಲೋಕವಿಲ್ಲ. ಆತ ಏನೋ ಹುಡುಕ್ತಿದ್ದ ಪ್ರೀತಿಯನ್ನ, ಯಾಕೋ ಅಲ್ಲಿ ತೃಪ್ತಿ ಇಲ್ಲ, ಎಲ್ಲೋ ತೊಳಲಾಟ. 50ನೇ ವಯಸ್ಸು ದಾಟಿದೆ, ನೀವು ನಂಬೋಲ್ಲ. ಒಂದು 17ನೇ ವಯಸ್ಸಿನ ಒಂದು ಪುಟ್ಟ ಮಗು ಆತನಿಗೆ ಪರಿಚಯ ಆಗುತ್ತೆ. ಏನೋ ಗೊತ್ತಿಲ್ಲ, ಭಾವುಕತನ. ನಾವು ಏನೇ ಹೇಳ್ಬೋದು ಅದ್ರ ಬಗ್ಗೆ.
ಆ ಮುಗ್ಧ ಪ್ರೀತಿಯೋ ಇನ್ನೊಂದೋ ಸೆಳೆತವೋ ಇಡೀ ಲೋಕ ನಗಾಡ್ಬಿಟ್ಟಿದೆ. ಹೇ ಇದು 17 ದಿನ ನಡೆಯೋಲ್ಲೋ, ಇದು 10 ದಿನ 17 ಗಂಟೆ ನಡೆಯಲ್ಲ, 24 ಗಂಟೆಲಿ ಡೈವರ್ಸು ಅಂತ ನಂಬಲ್ಲ. 40 ವರ್ಷ ಪ್ರತಿನಿತ್ಯ ಭಯದಲ್ಲೇ ಬದುಕಿದ್ದೇನೆ ಅಂತ ಹೇಳ್ತಾನೆ ಚಾರ್ಲಿ ಚಾಪ್ಲಿನ್. ಈ ಲೋಕಕ್ಕೆ ಭಯ ಪಟ್ಕೊಂಡೇ ನನ್ನ ಜೀವನ ನಡೆಸ್ದೆ. ಈಗೇನು ಬಿಟ್ಬಿಡ್ತಾನ ಇವನು ಸರಿ ಇಲ್ಲ ಹಾಗೆ. ಬರೀ ಅವನ ಪರದೆ ಮೇಲೆ ಮಾತ್ರ ನಟನೆ, ನಗಿಸ್ತಾನೆ, ಆದರೆ ಅವನು ನಿಜವಾಗ್ಲೂ ಒಳಗಡೆ ಬೇರೆಯೇ ವ್ಯಕ್ತಿತ್ವ, ಹಾಗೆ ಹೀಗೆ. 40 ವರ್ಷವೂ ಕಣ್ಣೀರೆ. ಆ 17 ವರ್ಷದ ಹೆಣ್ಣು ಮಗು ನಿಜ ಹೇಳಬೇಕು ಅಂದ್ರೆ ಊನಾ ಅಂತ ಹೇಳ್ಬಿಟ್ಟು ಆಕೆ ಹೆಸರು. 1943ರಲ್ಲಿ ಮದುವೆ ಆಗ್ತಾರೆ. 8 ಮಕ್ಕಳು, ಹೆಚ್ಚು ಕಡಿಮೆ ಒಂದು 53, 63, 77ರವರೆಗೂ ಆತ ಸಾಯುವವರೆಗೂ ಜೊತೆಲೇ ಇರ್ತಾರೆ. ಒಂದು 35 ವರ್ಷ ತುಂಬು ಜೀವನ. ಆದ್ರೂ ಭಯದಲ್ಲೇ, ಅಲ್ಲೊಂದು ಸಂಕಟದಲ್ಲೇ, ಗಾಬರಿಲ್ಲೇ. ಇನ್ನೊಂದು ವಿಚಿತ್ರ ಗೊತ್ತಿದೆಯಾ? ಅದ ಹೇಳ್ಕೊತಾನಲ್ವಾ, ನೆಮ್ಮದಿ ಅನ್ನೋದು ನಾನು ಎಷ್ಟು ಕಷ್ಟಪಟ್ಟನೋ ಆ ಕಷ್ಟದಲ್ಲಿ ಆನಂದ ಇತ್ತು. ಆದ್ರೆ ಬೆಳೆದ ಮೇಲೆ ನನ್ನ ದುಡ್ಡು, ನನ್ನ ಹೆಸರು, ನನ್ನ ದುರ್ಬಳಕೆ, ನನ್ನ ಹೆಂಡತಿ ಮೇಲೆ 100 ಜನ ಕಣ್ಣು ಹಾಕೋರು. ಎಷ್ಟು ಕೋಲ್ ಸಿಕ್ಬಿಟ್ಟಿದ್ದಾಳೆ ಇವನಿಗೆ, ಎಷ್ಟು ಚೆನ್ನಾಗಿ ಜೀವನ ನಡೆಸ್ತಿದ್ದಾರೆ, 8 ಮಕ್ಕಳೇನೋ ಇವನಿಗೆ ಅನ್ನತಕ್ಕಂಥ ರೀತಿಯಲ್ಲಿ. ಸರಿ, ಮನುಷ್ಯ ಸತ್ತ, ತಗೊಂಡೋಗಿ ಸಮಾಧಿ ಮಾಡ್ತಾರೆ. ನೀವು ನಂಬ್ತೀರಾ? ಚಾರ್ಲಿ ಚಾಪ್ಲಿನ್ನ ಹೆಣವನ್ನ ಕದ್ಕೊಂಡು ಹೋಗ್ಬಿಡ್ತಾರೆ. ಫೋನ್ ಮಾಡಿ ಡಿಮ್ಯಾಂಡ್ ಮಾಡ್ತಾರೆ, ಏನೋ ಗಂಡನ ಶವ ಬೇಕು ಅಂತ ಹೇಳಿದ್ರೆ ಇಷ್ಟು ದುಡ್ಡು ಕೊಡು, ಇಷ್ಟು ಕೋಟಿ ಕೊಡು ಅಂತ. ಗಾಬರಿ ಆಗೋಗುತ್ತೆ ಆತನ ಹೆಂಡತಿಗೆ. ಓಡ್ ಬಂದು ಸಮಾಧಿ ಆಗೋದು ನೋಡಿದ್ರೆ ಇಲ್ಲ, ಸಮಾಧಿಲಿ ಬಾಡಿನೇ ಇಲ್ಲ. ಸತ್ತ ಮೇಲೂ ಅವನ ಶವವನ್ನ ಬಿಡಲಿಲ್ಲ. ದೊಡ್ಡದಾದಂತ ಒಂದು ತನಿಖೆ ಆರಂಭ, ಪೊಲೀಸ್ ಇಲಾಖೆ, CBI ಇಲಾಖೆ, ಬೇರೆ ಬೇರೆ ಗುಪ್ತಚರ ಇಲಾಖೆ ಏನೇನೋ ಇರ್ತಾವಲ್ಲ, ಹುಡುಕಾಟ, ಮ್ಯಾನ್ ಹಂಟ್. ಇಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ಅಲ್ಲಿಗೆ ದುಡ್ಡು ತಗೋ ಬನ್ನಿ. ಅವಳಿಗೋ ಗಂಡ ಇಷ್ಟು ವರ್ಷ ನನ್ನ ಜೊತೆಲಿದ್ದಂಥ ವ್ಯಕ್ತಿ ಸತ್ತ ಮೇಲೂ ಏನೋ ಇದು, ಅದಕ್ಕೊಂದು ಪಾರಮಾರ್ಥಿಕತೆ ಇರಬೇಕು ಅನ್ನೋ ಒಂದು ಪ್ರೀತಿಯಿಂದ ಮಾಡಿದಂಥದ್ದು. ಹುಡುಕಾಟದಲ್ಲಿ ಎಷ್ಟು ದುಡ್ಡು ಕೊಡೋಕ್ಕೂ ರೆಡಿ ಆಗ್ತಾಳೆ. ಈ ಪೊಲೀಸ್ನ ಒಂದು ಇದರಲ್ಲಿ ಅವ್ರೇನ್ ಮಾಡ್ತಾರೆ ಗೊತ್ತಾ? ಚಾರ್ಲಿ ಚಾಪ್ಲಿನ್ನ ಹೆಣವನ್ನ, ಸತ್ತ ಶರೀರವನ್ನ ಸುಟ್ಟಾಕ್ತಾರೆ. ನೋಡಿ, ದೊಡ್ಡವರಾಗ್ಬೇಕು ಅಂತಿರಲ್ವ, ಪುಷ್ಯ ನಕ್ಷತ್ರದವ್ರಿಗೆ ಅದೊಂದಿರುತ್ತೆ. ಏನೋ ತಳಮಳ, ತಕ 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 ಅಂತಿರುತ್ತೆ ನಿಮಗೆ. ಎಲ್ಲ ಇದ್ದು ಇಲ್ಲದ ಹಾಗೆ. ಹೌದು ಅಲ್ವೋ ಹೇಳಿ? ಪುಷ್ಯ ನಕ್ಷತ್ರದವರು, ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು, ನಿಮ್ಮ ಸಂಗಾತಿ, ದಡ್ಡ ಸಂಗಾತಿ, ಪೆದ್ದು ಸಂಗಾತಿ, ವಕ್ರ ಸಂಗಾತಿ, ವಕ್ರ ಫ್ರೆಂಡ್ಶಿಪ್ಪು, ವಕ್ರ ಪಾರ್ಟ್ನರ್ಶಿಪ್ಪು, ಮೋಸದ ಪಾರ್ಟ್ನರ್ಶಿಪ್ಪು, ನಂಬಿ ಮೋಸ, ಕೊಟ್ಟು ಮೋಸ. ಪುಷ್ಯ ನಕ್ಷತ್ರದವರು ಜೀವನ ಪರ್ಯಂತ ಈ ಚಾರ್ಲಿ ಚಾಪ್ಲಿನ್ ತರಾನೇ ಯು ಆರ್ ಬೀನ್ ಚೇಸ್ಡ್. ಹೌದೋ ಅಲ್ವೋ ಹೇಳಿ? ಯಾಕೆ ನಮಗೆ ಹೀಗಾಗುತ್ತೆ? ಚಂದ್ರ ಶನಿಯ ಸಾರದಲ್ಲಿ ಅಷ್ಟಮಾಧಿಪತಿ ಹಾಗೂ ಬಾಧಕಾಧಿಪತಿ, ಗಂಡಾಧಿಪತಿ. ಗಂಡ ಶನಿಯ ಪ್ರಭಾವದಲ್ಲಿ ನಿಮ್ಮ ಮನೇಲಿ ನಿಮಗೊಂದು ಗಂಡಾಂತರ ಇದ್ದೇ ಇರುತ್ತೆ. ಕೊಟ್ಟ ಮಾತಿಗೆ ನಿಮಗೆ ನಿಲ್ಲಿಸ್ಲಿಕ್ಕೆ ಬಿಡಲ್ಲ. ಅದರಲ್ಲೂ ಷಷ್ಠಾಧಿಪತಿ ಗುರು ಬೇರೆ ನಿಮಗೆ, ಕರ್ಕಾಟಕ ರಾಶಿಯವರಿಗೆ. ಕರೆಕ್ಟಾಗಿ ಹೇಳಿ, ನಿಮ್ಮ ತಾಯಿ ಇಲ್ಲ ನಿಮ್ಮ ತಂದೆ ನಿಮ್ಮ ಜೊತೆಯಲ್ಲಿದ್ದಾರಾ ಅಂತ ಹೇಳಿ, ಇಲ್ಲ ನಿಮ್ಮ ಸಂಗಾತಿ ನಿಮ್ಮ ಜೊತೆಯಲ್ಲಿ ಇದ್ದಾರಾ ಅಂತ ಹೇಳಿ. ಮುಖ್ಯವಾಗಿ ಪುರುಷರಾಗಿದ್ರಿ ಅಂದ್ರೆ ಅಂತೂ 100% ಹೇಳಬಲ್ಲೆ, ವನವಾಸವೇ ನಿಮ್ಮದು. ಬರೀ ಗೂನು ಬೆನ್ನೆ, ನೀವು ದುಡಿಯೋದೇ ನಿಮ್ಮ ಮನೆಯವರಿಗೆ.
ನಿಮಗೆ ಕಷ್ಟ ಅಂತ ಬಂದಾಗ ನಿಮಗೆ ಯಾರೂ ಇಲ್ಲ. ಪುಷ್ಯ ನಕ್ಷತ್ರ. ನನ್ನ ರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗಿದ್ದು ಯಾವ ನಕ್ಷತ್ರದ ದಿನ ಗೊತ್ತಾ? ಪುಷ್ಯ ನಕ್ಷತ್ರ. ಶನಿ ದಶೆಪ್ಪ, ಶನಿ ದಶೆ. ಯಾಕಂದ್ರೆ ಪುನರ್ವಸು ನಕ್ಷತ್ರ ಗುರುದಶೆ. ಗುರುದಶೆಯಲ್ಲಿ ನನ್ನ ಮಹಾಪ್ರಭು ಹುಟ್ಟಿದ್ದು. ಆನಂದವಾಗಿದ್ದು. ಆದ್ರೆ ಶನಿ ದಶೆ ಬಂದಾಗಲೇ ಅರ್ಧಾಷ್ಟಮ ಶನಿ, ಗಂಡ ಶನಿ, ಬಾಧಕ ಶನಿ. ಶನಿ ಉಚ್ಚಂಗತವೇ, 4ನೇ ಮನೆ, ಅರ್ಧಾಷ್ಟಮ ಶನಿ. ಅಮ್ಮನ ಪ್ರೀತಿ ಸಿಕ್ತಾ? ಅಮ್ಮನ ಜೊತೆ ಆಡದ್ನ? ಅಮ್ಮನ ಜೊತೆ ಹಾಲು ಕುಡಿತಾ ಆನಂದವಾಗಿ ಮಡ್ಲಲ್ಲಿ ಮಲಗದ್ನ ನನ್ನ ರಾಮಚಂದ್ರ ಪ್ರಭು ಬಿಟ್ರ? ಯೋಚನೆ ಮಾಡಿ ನೋಡಿ. ಇಲ್ಲ, ಬಿಡ್ಲಿಲ್ಲ. ಕೌಸಲ್ಯ ದೇವಿ ಎಷ್ಟು ಪರಿತಪಿಸ್ತಾಳೆ ಗೊತ್ತಾ? ಆಗಿನ ಕಾಲದಲ್ಲಿ ನೆನಪಿಟ್ಟುಕೊಳ್ಳಿ, ಒಂದು ರಾಜ ಮನೆತನ, ಮಹಾರಾಜ ಮನೆತನ, ಚಕ್ರವರ್ತಿ ಮನೆತನ ಅಂದ್ರೆ ಮಕ್ಕಳ ಮೇಲೆ ತರ ವಿಪರೀತವಾದಂಥ ಭದ್ರತಾ ದೃಷ್ಟಿ, ತಾಯಿ ಕಣ್ದೃಷ್ಟಿ. ಅದು ತಪಸ್ಸಿನ ತರ ಪುತ್ರಕಾಮೇಷ್ಟಿ ಯಾಗ ಮಾಡಿ ದಶರಥ ಮಹಾರಾಜ ಮಗನನ್ನು ಪಡೆದಿತ್ತು. ಅದರಲ್ಲೂ ರಾಮಚಂದ್ರನ ದಾಶರಥಿ ಅಂತ ಯಾರಾದ್ರೂ ಕರೆದು ಬಿಟ್ರೆ ಏನು ಆನಂದವಂತೆ ದಶರಥರಿಗೆ. ದಶರಥನ ಪುತ್ರ ಶ್ರೀರಾಮಚಂದ್ರ ಅಂದ್ರೆ ದಾಶರಥಿ. ಅಯ್ಯೋ, ಉಕ್ಕಿ ಹೋಗ್ಬಿಡೋದತ್ತೆ. ತಾಯಿ ಎದೆ ಹಾಲು ಕುಡಿಸೋಕಷ್ಟೇ ತಗೋಬರ್ತಾ ಇದ್ದಿದ್ದು ಮಗುವನ್ನ. ಆ ಮಗು ಇನ್ನೆಷ್ಟು ತಪಸ್ಸಿರಬೇಕು ಯೋಚನೆ ಮಾಡಿ ನೋಡಿ. ರಾಮಚಂದ್ರ ಪ್ರಭು ಇನ್ನೆಷ್ಟು ಪರಿತಪ್ಸಿರ್ಬೇಕು. ಅಮ್ಮನ್ ಮೆರಳಿಲ್ಲ, ಅಮ್ಮನ್ ಮಡ್ಲಿಲ್ಲ, ಅಮ್ಮನ ಜೊತೆ ಆಡ್ಲಿಲ್ಲ, ಅಮ್ಮನ ಜೊತೆ ಮಲಗೋಗ್ ಬಿಡ್ತಿರ್ಲಿಲ್ಲ. ಭದ್ರತೆ, ಯಾರೆಲ್ಲ ಅಟ್ಯಾಕ್ ಮಾಡಿಬಿಡ್ತಾರೆ, ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ರು, ಪೂಜೆ ಮಾಡಿ ತಪಸ್ಸಿನ ತರ. ಕುಲಗುರುಗಳಾಗಿರ್ತಕ್ಕಂಥ ವಸಿಷ್ಠರ ಆ ಒಂದು ಸಾರಥ್ಯದಲ್ಲಿ, ಪಾರುಪತ್ಯದಲ್ಲಿ 60,000 ವರ್ಷ ನೋಡಿ ಹಾಗೆಲ್ಲ ಬದುಕ್ತಿದ್ರು. ಇರ್ಲಿ, ಹೆಚ್ಚು ಕಡಿಮೆ 60ನೇ ವಯಸ್ಸು ಅಂತ ಇಟ್ಕೊಳ್ಳಿ. ಪೂಜೆ ಪುನಸ್ಕಾರ, ಹೋಮ ಹವನ ಯಜ್ಞ ಯಾಗ ಏನೇನೋ ಮಾಡಿ, ಕಡೆಗೆ ಪುತ್ರಕಾಮೇಷ್ಟಿ ಯಾಗ ಮಾಡಿ, ಎಂಥದೊಂದು ತ್ಯಾಗ ಮಾಡಿ ಕೌಸಲ್ಯ ದೇವಿ ಹೆರ್ತಾಳೆ ಗೊತ್ತಾ? ಅದು ಹೇಳಬಾರದು, ದೇವರಹಸ್ಯ. ಅದಕ್ಕೆ ರಾಮರ ಆಕಾರ ಬೇರೆ, ರಾಮರ ಒಂದು ವಿದ್ಯುತ್ ಪ್ರವಾಹ ಅದು ನೋಡ್ಲಿಕ್ಕೇನೆ. ಆ ಎತ್ತರ, ಭುಜಗಳು. ಇನ್ನೊಂದು, ಅಮ್ಮನ ಮಡ್ಲಲ್ಲಿ ಇರ್ಲೇ ಇಲ್ಲ ಮಕ್ಕಳೇ, ಬಿಡ್ತಿರ್ಲಿಲ್ಲ. ಸರ್ಪಗಾವಲು, ಕಣ್ಣೀರಂತೆ. ಎಲ್ಲಾಯ್ತು, ಮಗನಿಗೆ ಮದುವೆ ಮಾಡಿ ಈಗಲಾದ್ರೂ ಮಗ ಸೊಸೆ ಜೊತೆಲಿ ಇರೋಣ ಅನ್ನೋವಾಗ ನೋಡಿ ವನವಾಸ ಯೋಗ. ಪುಷ್ಯ ನಕ್ಷತ್ರದಲ್ಲೇ ನನ್ನ ಪ್ರಭು ಹೋಗಿತ್ತು. ಅದಕ್ಕೆ ಪುಷ್ಯ ನಕ್ಷತ್ರದವರೆಗೆ ಎಲ್ಲರೂ ಇರ್ತಾರೆ. ತಾಯಿ ಪ್ರೀತಿಲಿ ಸಿಗೋ ನಿಮ್ಗೆ ಕೊರತೆ ಆಗ್ಬಿಡುತ್ತೆ. ಹೌದು ಅಲ್ವೋ ಹೇಳಿ? ತಾಯಿ ಇರ್ತಾರೆ, ಆದ್ರೆ ತಾಯಿ ಜೊತೆಲಿ ಇರೋಕ್ ಬಿಡಲ್ಲ. ಇಲ್ಲ, ತಾಯಿ ಇದ್ರೂ ನಿಮಗೆ ಅದರ ಪೂರ್ಣ ಫಲ ಇರಲ್ಲ. ಪುಷ್ಯ ನಕ್ಷತ್ರ. ಹೌದು ಅಲ್ವೋ ಹೇಳಿ? ನಿಮ್ಗೆ ಅಮ್ಮನೇ ಬಲ. ಅಮ್ಮನಿಲ್ಲದೆ ಕೌಸಲ್ಯ ಸುಪ್ರಜಾ ರಾಮ. ಕೌಸಲ್ಯ ದೇವಿ ಇಲ್ಲದೆ ರಾಮ ಇಲ್ಲ, ನಿಜವೇ. ಆದರೆ ಪೂರ್ಣ ಸುಖ ಸಿಕ್ಕಿದೆಯಾ ಮಕ್ಕಳೇ? ಅಮ್ಮನ ಸೇವೆ ನೀವು ಮಾಡೋದ್ರಲ್ಲಿ ನಿಮಗ್ ಮೀರಿದವರಿಲ್ಲ. ಆದ್ರೆ ಅಮ್ಮನ ಜೊತೆಲಿ ಇರೋಕ್ಕೋ ಇಲ್ಲ ಸೇವೆ ಮಾಡೋಕ್ಕೂ ಏನೋ ಒಂದು ಕೊರತೆ ಇಲ್ಲ. ಅಮ್ಮನೇ ಅರ್ಥ ಮಾಡ್ಕೊಳ್ಳಲ್ಲ. ಬಿಡೋ, ಅಮ್ಮವರ ಗುಲಾಮ ಆಗ್ಬಿಟ್ಟ ಅಂತಲ್ಲೋ ಏನೋ ಒಂದಲ್ಲಿ. ಷಷ್ಠಾಧಿಪತಿ ಗುರು ನಿಮಗೆ ಪುಷ್ಯ ನಕ್ಷತ್ರಕ್ಕೆ. ಭಾಗ್ಯಾಧಿಪತಿ ಬ್ಯೂಟಿಫುಲ್, ಒಳ್ಳೆ ಧರ್ಮವಂತ ತಂದೆ. ಪುಷ್ಯ ನಕ್ಷತ್ರದವರಿಗೆ ದೇವರು ಕೊಟ್ಟಿರೋ ಅದೃಷ್ಟ. ನ್ಯಾಯವಂತ ತಂದೆ. ತುಂಬಾ ಜನಕ್ಕೆ 100 ಅಲ್ಲ 1999 ಜಾತಕಗಳ ವಿಮರ್ಶೆಯಲ್ಲಿ ನೋಡಿರೋದು ಸತ್ಯ ಏನಂದ್ರೆ, ಅವರ ತಂದೆ ದೈವಾಂಶ ಸಂಭೂತರು, ಜ್ಞಾನವಂತರು, ಅಧಿಕಾರವಂತರು, ವಿದ್ಯಾವಂತರು, ಗುಣವಂತರು. ಆದರೆ ಪುಷ್ಯ ನಕ್ಷತ್ರಕ್ಕೆ ಇನ್ನೊಂದು ಶಾಪ. ತಂದೆ ಜೊತೆಲಿ ಇದ್ದೀರಾ? ಇಲ್ಲ ತಂದೆ ಪ್ರೀತಿ ಪೂರ್ತಿಯಾಗಿ ಸಿಗ್ತಾ? ತಂದೆ ಇದ್ದಾರಾ? ಹೌದು ಅಲ್ವೋ ಹೇಳಿ? ಎಷ್ಟು ಜನ ಹೇಳ್ತೀರಾ? ನಾನು ಕೇಳ್ತಿರ್ತೇನೆ. ನಿಮ್ಮ ಸ್ನೇಹಿತರು, ಆತ್ಮೀಯರು ಯಾರಾದ್ರೂ ಪುಷ್ಯ ನಕ್ಷತ್ರದವರು ಆಗಿದ್ರೆ ಫಾರ್ವರ್ಡ್ ಮಾಡಿ ಈ ಮೆಸೇಜ್ ಅನ್ನ. ಕೇಳಿ ನೋಡಿ. ನೋಡೋಕೆ ಹೆಂಗ್ ಕಾಣಿಸ್ತಾರೆ ಗೊತ್ತಾ ಪುಷ್ಯ? ಹಬ್ಬ, ಆ ಗಾಂಭೀರ್ಯ, ಆ ಮೈಕಟ್ಟು, ಒಂದ್ ತಾಕತ್ತು, ಅದೊಂಥರ
ನಿರ್ಲಿಪ್ತ ಭಾವ, ಸದಾ ಮುಗುಳ್ನಗೆ, ಸದಾ. ನಿಮ್ ಕಣ್ಣೀರ್ ನೀವು ಮಾತ್ರನೇ ನೋಡಿರೋದು. ಎಷ್ಟೇ ಮಳೆ ಬಂದ್ರು, ಎಷ್ಟೇ ಬಿರುಗಾಳಿ ಬಂದ್ರು ಚದುರದೆ ಹಾಗೆ ನಿಲ್ಲುವಂತ ತಾಕತ್ತು ಪುಷ್ಯ ನಕ್ಷತ್ರದಲ್ಲಿ ಕೊಟ್ಟಿರುತ್ತೆ. ಅದಕ್ಕೆ ಪುಷ್ಯ ಅಂತ ಹೇಳಿದ್ರೆ ನಾನು ಎದ್ದು ನಿಂತ್ಕೋತೇನೆ. ನನ್ನ ಗುರುಗಳು ಪುಷ್ಯರೇ, ನನ್ನ ಗುರುಗಳು. ಮಹಾ ಒಂದು ತಪಸ್ವಿ. ಅಮ್ಮನವರ ಒಂದು ಪರಾಕಾಷ್ಠತೆ ಆ ನಾಲಿಗೆಯಲ್ಲಿ ದೇವಿ ನುಡಿಸ್ತಿತ್ತು. ಅಂತಿಂಥದ್ದಲ್ಲ, ಪುಷ್ಯರೇ. ನಡೆದಾಡೋ ದೈವ, ನಡೆದಾಡೋ ವಾಗ್ದೇವಿ ಅವರು. ಆ ರೀತಿ ತಗೊಂಡ ಅಂದ್ರೆ ನಾನೊಂದು ನೂಲು ಕೂಡ ಇಲ್ಲ. ನಿಜವಾಗಲೂ ಅಂಥದೊಂದು ಮಹಾಶಕ್ತಿ ಸಾಗರ. ಇವತ್ತೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವೇನಾದರೂ ಜ್ಯೋತಿಷ್ಯ ಅಲ್ಪ ಸ್ವಲ್ಪ ಮಾತಾಡುತ್ತೇವೆ ಎಂದರೆ ಆ ಮಹಾಗುರುಗಳ ಒಂದು ಆಶೀರ್ವಾದವೇ. ಇವತ್ತಿಗೂ ನಾನು ಅವರನ್ನು ನೆನೆಸ್ಕೋತೇನೆ. ಪರಮ ಭಾಗವತೋತ್ತಮರು ಅವರು. ಅಷ್ಟೇನೊಂದು ಬಿಟ್ಟಿದ್ರು. ಊರಿಗೆಲ್ಲ ದಾರಿ ತೋರಿಸುವ ಅಪರಬ್ರಹ್ಮ ನುಡಿದಿದ್ದೇ ನಡೀತಿತ್ತು, ಹೇಳಿದ್ದೇ ನಡೀತಿತ್ತು. ತಪಸ್ವಿಗಳು. ಏನ್ ಮಾಡೋಣ? ಪುಷ್ಯ ಹಾಗೆ, ನೀವು ತಪಸ್ವಿಗಳೇ. ಯಾವುದೋ ಜನ್ಮದಲ್ಲಿ ಶುದ್ಧ ಒಂದು ವೈದಿಕರಾಗಿದ್ರಿ. ನನ್ನ ಕುಟುಂಬ ನನ್ನದು, ನಮ್ಮವರು ಅನ್ನತಕ್ಕಂಥದ್ದು ಎಲ್ಲೋ ಒಂದು ಪುಟ್ಟ ಸ್ವಾರ್ಥತೆ. ಅದಕ್ಕೆ ಈ ಜನ್ಮದಲ್ಲಿ ನನ್ನವರು ನಮ್ಮವರು ನಿಮಗೆಲ್ಲರೂ ಇದ್ದು ಯಾರು ಇರಲ್ಲ. ನಿಮ್ಮ ಸುತ್ತಮುತ್ತಲಿರೋರೆಲ್ಲ ಚೆನ್ನಾಗಿರ್ತಾರೆ. ಸಮಾಜ ಗೋತ್ರ. ನಿಮಗೆ ಅಕ್ಕನಿದ್ದರೆ ಶುಕ್ರ, ನೆನ್ಪಿಟ್ಕೊಳ್ಳಿ, ಲಾಭಾಧಿಪತಿ. ಪುಷ್ಯ ನಕ್ಷತ್ರದವರಿಗೆ ಅಕ್ಕನಿದ್ದರೆ ಚೆನ್ನಾಗಿರ್ತಾರೆ, ಅಕ್ಕ ತಂಗಿರು. ನಿಮಗಿಂತಲೂ ಸ್ಥಿತಿವಂತರು, ಆರೋಗ್ಯವಂತರು. ನಿಮ್ಮಿಂದ ಎಲ್ಲ ಸಹಾಯ ಎಲ್ಲರೂ ತಗೋತಾರೆ. ನಿಮಗಿಲ್ಲ, ವನವಾಸವೇ. ಈ ಚಾರ್ಲಿ ಚಾಪ್ಲಿನ್ ತರ ಸತ್ತ ಮೇಲೂ ಅವನ ಹೆಣ್ಣನ್ನು ಸುಟ್ಟಾಕ್ಬಿಟ್ಟಿದ್ರು. ಒಬ್ಬ ಸಿಗ್ತಾನೆ, ಒಬ್ಬ ಸಿಗೋದೇ ಇಲ್ಲ ಕಡೆಗೂ. ಅದಕ್ಕೆ ತುಂಬಾ ದೊಡ್ಡವರಾಗೋದು. ನೀವು ಹೇಳ್ತಿರಲ್ಲ, ನಾವು ದೊಡ್ಡವರಾಗ್ಬೇಕು ಅಂತ. ನಾನು ದೊಡ್ಡವನಲ್ಲ ಮಕ್ಕಳೇ, ಇದಂತೂ ಸತ್ಯ. ಗುರುಗಳೇ, ನೀವು ನನ್ನ ಗುರುಗಳೇ. ನನಗೆಲ್ಲ ಖುಷಿ. ಎಷ್ಟೋ ಬಾರಿ ಎಲ್ಲ ಬಿಟ್ಟು ನಾನು ತೋಟಕ್ಕೆ ಹೊಟ್ಟೋಗ್ಬಿಡೋಣ. ಏನೋ ಇದು ಯಾವುದೋ ತೆಗೆದು ಎದೆ ಮೇಲೆ ಇಟ್ಕೊಂಡಿದ್ದೇನೆ. ಇದು ಯಾವುದೋ ಬಂಧಗಳು, ಸಂಬಂಧಗಳು, ಅನುಬಂಧಗಳು ಬೇಡ ಕಣೋ. ಬೇಕಿತ್ತ ನನಗಿದು? ಎಲ್ಲೋ ನನ್ನ ಪಾಡಿಗೆ ಇದೇನೋ ಇದು ಒಂಥರ ತಪನ. ನಾನು ಎಷ್ಟು ಕಳ್ಕೊಂಡಿದ್ದೇನೆ ನನಗೆ ಗೊತ್ತಿದೆ. ನನಗೆ ಸ್ನೇಹಿತರೇ ಇಲ್ಲ, ನೀವೇ ಸ್ನೇಹಿತರು. ನನಗೆ ಆತ್ಮೀಯರೇ ಇಲ್ಲ, ನೀವೇ ಆತ್ಮೀಯರು. ನನಗೆ ಬಂಧುಗಳಿಲ್ಲ, ನೀವೇ ಬಂಧುಗಳು. ಯಾಕಂದ್ರೆ ಆ ಪುಷ್ಯ ನಕ್ಷತ್ರದಕ್ಕೆ ಒಂದು ಸಣ್ಣ ಪ್ರಗಲ್ಭ ನನ್ನ ಜಾತಕದಲ್ಲೂ ಇದೆ. ಎಲ್ರಿಗೂ ದಿವ್ಯವಾಗಿ ಕಾಣಿಸ್ತಾ ಇರ್ತದೆ. ಅದಕ್ಕೆ ನಾನು ಸಮಯನೇ ಕೊಡಲ್ಲ. ನನಗೆ ಯೋಚನೆ ಮಾಡಲು ಕೂಡ ನಾನು ಸಮಯ ಕೊಡಲ್ಲ. ನಾನು ಮಾಡುವಂತ ಅತ್ಯಂತ ದೊಡ್ಡ ಕೆಲಸ ಏನು ಗೊತ್ತಾ, ನನಗೆ ಕೀಪಿಂಗ್ ಬ್ಯುಸಿ. ಏನೋ ಓದ್ತಿರ್ತಾನೆ, ಏನೋ ರಿಸರ್ಚ್ ಮಾಡ್ತಿರ್ತಾನೆ, ಏನೋ ಓದ್ಕೋತಿರ್ತಾನೆ, ಏನೋ ಬರೀತಿರ್ತಾನೆ, ಪ್ಲಾನೆಟರಿ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾನೆ. ಒಳ್ಳೊಳ್ಳೆ ಪುಸ್ತಕಗಳು, ಒಳ್ಳೊಳ್ಳೆ ಜ್ಞಾನ ಭಂಡಾರದ ಒಂದು ರಿಸರ್ಚ್ ಪೇಪರ್ಸ್ ಅದನ್ನ ಇಟ್ಕೊಂಡಿರ್ತಾನೆ. ಯಾವ ಡಿಗ್ರಿ, ಇದೇನು ಅದೇನು ಅನ್ನತಕ್ಕಂಥದ್ದು ಇಲ್ಲ. ಒಂದು ನಿಮಿಷ ನಾನು ಹಿಂಗೆ ತಿರುಗಿದೆ ಅಂದ್ರೆ ನಾನು ಕುಸ್ದೋದೆ. ಇಟ್ ವಿಲ್ ಬ್ಲಾಸ್ಟ್. ಒಂದು 6 ತಿಂಗಳಿಗೊಮ್ಮೆ ಬರುತ್ತೆ. ಆ ಹೆಡ್ಡೇಕ್ ನೋಡ್ಬೇಕು, ಅಮ್ಮಮ್ಮ ಅನಿಸ್ಬಿಡುತ್ತೆ. ಅಷ್ಟು ನೋವು. ಅನ್ನ, ನೆರಳು, ಬದುಕು ಬೇಡ, ಬಿಡಿ, ಮಾತು ಬೇಡ. ಪುಷ್ಯ ಅಂದ್ರೆ ಅದೇ. ನೀವು ಅನ್ನವಿಟ್ಟವರೇ, ನೀವು ನೆರಳು ಕೊಟ್ಟವರೇ. ನಿಮಗೆ ಅದಷ್ಟೇ ಅಲ್ಲ, ಇನ್ನೊಂದು, ನೀವು ಎಷ್ಟೇ ದುಡಿದರೂ ಪುಷ್ಯ ನಕ್ಷತ್ರಕ್ಕೆ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಒಂದು ಸಾಲ ಇರುತ್ತೆ, ಹೌದು, ಒಂದು ಕಮಿಟ್ಮೆಂಟ್ ಇರುತ್ತೆ, ಒಂದು ಭಾರ ಇದ್ದೇ ಇರುತ್ತೆ. ನೀವು ಏನು ಮಾಡಿದರೂ ಪುಷ್ಯಕ್ಕೆ ನೀವು ಮಾಡಬೇಕಾಗಿರುವುದು ಒಂದೇ. ತುಂಬಾ ದೊಡ್ಡದಾಗಿ ಹೋಗ್ಬೇಡಿ. ಎಲ್ರಿಗೂ ಹೇಳ್ತಾನೆ, ಪುಷ್ಯ ಅನ್ನೋದು ಎಲ್ರಿಗೂ ಒಂದು ಪ್ರವೇಶ ಆಗುತ್ತೆ. ತುಂಬಾ ದೊಡ್ಡವರಾಗ್ಬೇಕು. ನೀವು ಒಂಟಿ ಆಗ್ಬಿಡ್ತೀರಿ ಮಕ್ಕಳೇ. ನೀವು ದೊಡ್ಡವರಾಗ್ಲಿಕ್ಕೆ ಹೋಗಿ ನೋಡಿ, ನೀವು ಒಂಟಿಯೇ. ಡಾಕ್ಟರ್ ರಾಜ್ಕುಮಾರ್ ಕೂಡ ಹೇಳ್ಬಿಟ್ರು, ನನ್ನ ಗಾನಗಂಧರ್ವ ನನ್ನದು ಅನ್ನೋ ಒಂದು ಹೆಮ್ಮೆ ಅದು. ನಮ್ಮ ನಾಡು ಕಂಡ ಒಂದು ಅದ್ಭುತ
ಅದ್ಭುತ ಅವರು. ಅವ್ರಿಗೆ ಸಿಕ್ಕ ಅವಕಾಶಗಳು ಬೇರೆ ಬೇರೆ ಏನೇನೋ ನೆನೆಸಿದ್ರೆ ಇವತ್ತು ಇವರುಗಳೆಲ್ಲ ಅಧಿಕಾರಕ್ಕೆ ಆ ಪಕ್ಷ ಈ ಪಕ್ಷ ಅಂತ ಕಿತ್ತಾಡ್ತಿದಾರಲ್ವ, ಅವ್ರಿಗೆ ಈಗ ಅಂದಿದ್ರೆ ಕಾಲ ಕಸ. ಅವ್ರು ಕಸವಾಗೇ ಇಟ್ಕೊಂಡ್ರು, ಅಧಿಕಾರದ ಕಡೆ ಹೋಗ್ಲೇ ಇಲ್ಲ, ಬೇರೆ ಭಾಷೆ ಕಡೆ ತಿರುಗು ನೋಡ್ಲಿಲ್ಲ. ನವೆಂಬರ್ ಹತ್ರ ಬರ್ತದೆ, ಅವ್ರ ಬಗ್ಗೆ ಹೇಳೋದಕ್ಕೊಂದು ಹೆಮ್ಮೆ ನನಗೆ. ಅಂಥವ್ರು ಓಡಾಡಿದ ಜಾಗದಲ್ಲಿ ನಾವಿದ್ದೀವಿ ಅಂತ ನೋಡಿ. ಅವರೇ ಹೇಳಿದ್ರು, ಒಬ್ಬೊಬ್ಬರನ್ನೇ ಕಳ್ಕೊತಿದ್ದೇನೆ ನನ್ನ ಪರಿವಾರದವ್ರನ್ನ, ಜೊತೆಯಲ್ಲಿದ್ದವರನ್ನ. ನರಸಿಂಹರಾಜು ಇರ್ಬೋದು, ಬಾಲಣ್ಣ ಇರ್ಬೋದು, ಉದಯಶಂಕರ್ ಇರ್ಬೋದು, ಇಬ್ರ ಒಂಟಿ ಆಗ್ಬಿಟ್ರು ಅವರು ತನ್ನ ಜೊತೆಲಿರೋರ್ನೆಲ್ಲ. ನಾನು ಯಾವತ್ತೂ ಕಳ್ಕೊಬಿಟ್ಟಿದ್ದೇನೆ ಮಕ್ಕಳೇ. ನಾನು ಯಾರನ್ನ ಹತ್ರ ನಂದು ಅಂತ ಹೋಗಿದ್ದಾನೆ, ಈ ಪುಷ್ಯ ಪ್ರಗಲ್ಪ ಅಲ್ವಾ, ಅದಾಗಿದೆ. ನನ್ನ ಗುರುಗಳು ಪುಷ್ಯ ಅಂತ ಹೇಳಿದ್ನಲ್ವಾ, ಅದು ಮಾತ್ರ ನಡೆದಿರುವಂತ ಒಂದು ಇನ್ಸಿಡೆಂಟ್, ಮರೆಯಲಾರದಂತ ಗಾಯ ಅದು. ಪುಷ್ಯ ಅಂತ ಬಂದಾಗೆಲ್ಲ ನನ್ನ ಗುರುಗಳು, ಅಯ್ಯೋ ನನ್ನ ಗುರುಗಳು, ಅಯ್ಯೋ ನನ್ನ ಗುರುಗಳು, ಅವರ ಆಶೀರ್ವಾದ, ಅವರ ಒಂದು ಅನುಬಂಧ, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ. ಅದೆಷ್ಟು ಒಂದು ಕೊರಗಿದ್ದೇನೋ ಆ ದೇವರಿಗೆ ಗೊತ್ತು. ಹಿಂಗಾಗೋಯ್ತಲ್ಲ. ನಾನೇನಾದರೂ ಇವತ್ತು ವಾಗ್ದೇವಿ ಆಣೆಗೂ ಹೇಳ್ತೇನೆ ಮಕ್ಕಳೇ, ಅಲ್ಲೊಂದು ಮ್ಯಾಜಿಕ್ ನಡೆದಿದೆ, ನನಗೆ ಮಾತ್ರ ಗೊತ್ತದು. ನಡೆದಿದೆ ದ್ರೋಣಾಚಾರ್ಯರವರು, ನಾನು ಏಕಲವ್ಯನೇ, ಎಂದಿಗೂ ಮರೆಯದ ಗುರು ಅವರು. ಈ ತರದ ಹಲವಾರು ಗುರುಗಳಿದ್ದಾರೆ. ಪುಷ್ಯ ನಕ್ಷತ್ರದವರು, ನೀವೊಬ್ಬ ಗುರು, ಜನ್ಮತಾ ಗುರು. ಗುರು ಆಗ್ಬೇಕು ಅಂದ್ರೆ ನೆನಪಿಟ್ಕೊಳ್ಳಿ, ನಿಜವಾದ ಗುರು ಯಾರ ಜೊತೆಲೂ ಇರೋಲ್ಲ. ತನ್ನ ಪಾಡಿಗೆ ತಾನು ರಮಿಸ್ತಿರ್ತಾನೆ, ತನ್ನ ಪಾಡಿಗೆ ತಾನು ನಿರಂತರ ಅಧ್ಯಯನ, ಆ ಒಂದು ಶಿವತತ್ವ, ಜ್ಞಾನ ತತ್ವ ಇದರಲ್ಲಿರ್ತಾನೆ. ಅಂಥದ್ದೊಂದು ಭಾವ. ಪುಷ್ಯ ನೀವು ಹಾಕಿ, ಅಂಟದೆ ಎಲ್ಲರೂ ಇದ್ಬಿಡಿ ಮಕ್ಕಳೇ, ಹಿಂದ್ಗಡೆ ಹೋಗ್ಬೇಡಿ, ಡೋಂಟ್ ಚೇಸ್. ಅದು ಅದಾಗುತ್ತೆ. ನಿಮ್ ಪ್ರಾರ್ಥನೆ ನೀವು ಮಾಡ್ಕೊಂಡು ಹೋಗಿ, ಅದೇ ಆಗ್ಬೇಕು, ಅದೇ ಸಿಗಬೇಕು, ಅದೇ ಇರಬೇಕು. ನೀವು ನೋಡಿ, ಈಗ ಅಧಿಕಾರದಲ್ಲಿದ್ದಾರಲ್ವಾ, ಯಾರನ್ನೇ ಆಗ್ಲಿ ಪಕ್ಷಾತೀತವಾಗಿ ಹೇಳ್ತಾನೆ, ಅವ್ರು ಎಷ್ಟು ಮಿತ್ರರನ್ನ ಕಳ್ಕೊಂಡಿದ್ದಾರೆ ಅಂತ ಗಮನಿಸಿ ನೋಡಿ. ಏನೋ ಮಾತಾಡ್ತಾರೆ, ಜನಗಳಿಂದಲೂ ದೂರವೇ. ಒಂದು ಮತ ಗಳಿಸ್ಲಿಕ್ಕೋ ಇನ್ನೊಂದು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಇನ್ನೊಂದು ಮಾತಾಡ್ಬಿಟ್ಟಿರ್ತಾರೆ. ದೂರವ ಅವ್ರ ಜೊತೆಲೇ ಇರೋರು, ಇದೇನೋ ಇದು ನಮ್ಮವ್ರಿಗೆ ಮಾತಾಡ್ಬಿಟ್ರ ಅಂತ. ನೀವು ದೊಡ್ಡ ಅಧಿಕಾರದಲ್ಲಿರೋರು ನೀವು ನೋಡಿ, ಅಭಿಮಾನಿಗಳು ಒಪ್ಕೋಬಹುದು, ಆದ್ರೂ ಅಭಿಮಾನಿಗಳು ಕೂಡ ಹೇಳ್ತಾರೆ, ಯಾಕೆ ಈಗ ಮಾತಾಡ್ಬಿಟ್ರು ನಮ್ ದೊರೆ ಹಿಂಗಿರ್ಲಿಲ್ವೇ, ಈ ತರ ಎಲ್ಲ ಇರ್ಲಿಲ್ವೇ, ಇಲ್ಲೋ ಸಂಟ ಆಗುತ್ತೆ. ಇದು ಬೇಕಿತ್ತ, ಇದ್ಯಾಕೆ? ನೀವು ಎಲ್ಲ ದೊರೆಗಳನ್ನ ನೋಡಿ. ನೀವು ನಮ್ಮ ನಾಡ ದೊರೆ ಮೋದಿಯವರಿಗೆ ಸ್ನೇಹಿತರು ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕಿ. ಬೀಳಪ್ಪ, ನಮ್ಮ ಕರುನಾಡ ದೊರೆ ಸಿದ್ದರಾಮಯ್ಯ ಅವರಿಗೆ ನಾನು ತುಂಬಾ ಮೆಚ್ಚುವ, ನಾನು ತುಂಬಾ ಆರಾಧಿಸುವ ವ್ಯಕ್ತಿತ್ವವನ್ನ ನೆನ್ಪಿಟ್ಕೊಳ್ಳಿ. ಪರ್ಸ್ನಲಿ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲದಂತ ವ್ಯಕ್ತಿತ್ವ ನಮ್ಮ ಕರುನಾಡ ದೊರೆ ನಿಜವಾಗಲು ಸಿದ್ದರಾಮಯ್ಯನವರೇ. ಆದರೆ ಸಹವಾಸದಿಂದ ಯಾರೋ ಮಾಡಿದ್ರು, ಇನ್ನೊಂದು ಪ್ರಚೋದನೆ ಎಷ್ಟೆಲ್ಲ ಕಳ್ಕೊಬಿಟ್ರು ಅವರು ಅಂದ್ರೆ, ಕುಳಿತುಕೊಂಡು ಹಾಗೆಯೇ ಸಂಕಟವಾಗಿ ಹಾಗೆಯೇ ನೋಡ್ತಾ ಕೂತ್ಕೋತಾನೆ. ನಾಡು ಕಂಡ ಒಬ್ಬ ಧೀಮಂತ, ನಿಜವಾಗ್ಲೂ ಅನ್ನಭಾಗ್ಯ, ಏನೇನೋ ಅವರ ಕಲ್ಪನೆಗಳೇ ಸರಿಯಾಗಿ ಅದನ್ನ ತಲುಪಿಸ್ಲಿಲ್ಲ. ಕಟ್ಟ ಕಡೆಯ ವ್ಯಕ್ತಿಯವರೆಗೂ ನ್ಯಾಯ ಸಲ್ಲಬೇಕು ಅಂತ ಹೇಳ್ತಾರೆ. ಬೇರೆ ಬೇರೆ ಏನೇನೋ ನಡೆದು ಬಿಡ್ತು, ಅವ್ರಾಗಿರ್ಲಿಲ್ಲ. ಎಷ್ಟು ಕಳ್ಕೊಂಡ್ರು ಹೇಳಿ. ಅವ್ರು ಮೊನ್ನೆ ಕೂಡ ಅವರ ಆತ್ಮೀಯ ಗೆಳೆತನದ ಒಂದು ಮರಿಸ್ವಾಮಿ ಬಗ್ಗೆ ಮಾತಾಡ್ತಾರೆ. ನಾನಿರೋ ಮನೆ ನಂದಲ್ವೇ ಅಲ್ಲ. ಇಷ್ಟು ವರ್ಷ ಯಾವ ಗೆಳೆಯ ಕೊಡ್ತಾನ್ರಿ ನೋಡಿ, ಉಳಿಸ್ಕೊಂಡಿದ್ದಾರೆ. ಆದ್ರೆ ಎಷ್ಟು ಜನರಿಂದ ನಮ್ಮ ನಾಡ ದೊರೆಯೂ ಕೂಡ ಅವರ ಆಂತರಂಗಿಕವಾಗಿ ಯಾರಾದ್ರೂ ನಾಳೆ ಈ ದೊರೆ ಸ್ಥಾನ ಬಿಟ್ಟ ಮೇಲೆ ಅವ್ರ ಜೊತೆಲಿ ಯಾರು ನಿಲ್ತಾರೆ ಅಂತ ನೋಡಿ ಮಕ್ಕಳೇ. ಏನು ಬೇಡ, ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಯಾರಿದ್ದಾರೆ ನೋಡಿ. ಯಡಿಯೂರಪ್ಪನವರ ಜೊತೆಯಲ್ಲಿ ರಾಮ ಲಕ್ಷ್ಮಣರ ತರ ಇದ್ದಂತ ಈಶ್ವರಪ್ಪ. ಹೌದು, ರಾಮ ಯಡಿಯೂರಪ್ಪ ಅಂದ್ರೆ ಈಶ್ವರಪ್ಪ ಲಕ್ಷ್ಮಣ ಅನ್ನೋರು ಇದ್ದಾರಾ? ನೀವು ನೋಡಿ,
ಗಮನಿಸಿ ನೋಡಿ, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಅವರು ಎಂಥ ಒಂದು ಒಕ್ಕಲಿಗ ನಾಯಕರ್ರಿ. ನಿಂತ್ರೆ ಅವರಿಬ್ಬರು ಒಂದಾಗ್ಬಿಟ್ರೆ ನನಗೆ ತುಂಬ ಇಷ್ಟವಾದ ಇನ್ನೊಂದು ಗಟ್ಟಿತನದ ವ್ಯಕ್ತಿಗಳು. ಮಹಾಬುದ್ಧಿ, ಮಹಾಶಕ್ತಿ. ಒಬ್ಬರಿಗೆ ಅಂಗಾರಕ ಶಕ್ತಿ, ಒಬ್ಬರಿಗೆ ಬುಧನ ಶಕ್ತಿ, ಒಬ್ಬರು ಮಿಥುನ್ ಲಗ್ನ, ಒಬ್ಬರು ಮೇಷ ಲಗ್ನ. ಜೋಡೆತ್ತುಗಳು ಅಂತಿದ್ದವ್ರು ಇವತ್ತು ನೋಡಿ ಆ ಗೆಳೆತನ ಎಲ್ಲಿ ಹೋಗ್ಬಿಡ್ತು. ತುಂಬಾ ಎತ್ತರಕ್ಕೆ ಹೋಗ್ಬಿಡಿ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ರಾಜಕೀಯ ವಿಮರ್ಶೆ ಬೇಡ, ನಾನು ಹೇಳ್ತಿದ್ದೇನೆ. ಕಮೆಂಟ್ಸ್ ಅಲ್ಲಿ ಹಾಕ್ಬಿಡಿ, ಸೂಕ್ಷ್ಮವಾಗಿ ಗಮನಿಸಿ ಅಷ್ಟೇ. ಅಲ್ಲಾಗಿರೋದು ನಿಮ್ಮ ಜೀವನದಲ್ಲಿ ಇದಾಗಿರುತ್ತೆ. ನೀವು ಎತ್ತರಕ್ಕೆ ಅಥವಾ ಹೋಗ್ತಿದ್ದಾಗಿ ಎಂತೆಂಥದ್ದನ್ನ ಕಳ್ಕೊಂಡಿರ್ತೀರಿ ನೋಡಿ. ಸ್ವಲ್ಪ ಎತ್ತರಕ್ಕೆ ಹೋಗ್ತಿದ್ದಾಗೆ ಆ ಗೆಳೆತನ, ಮುಗ್ಧ ಗೆಳೆತನ, ಮುಗ್ಧ ಅನುಬಂಧಗಳು, ಮುಗ್ಧ ಪ್ರೀತಿಯ ಕ್ಷಣಗಳು, ಕೌಟುಂಬಿಕ ಒಂದು ಅನುಬಂಧದ ಕ್ಷಣಗಳು, ಗೆಳೆತನದ ಕ್ಷಣಗಳು, ಹಬ್ಬಗಳು, ಹರಿದಿನ ಎಲ್ಲ ದೂರ, ಎಲ್ಲ ದೂರ. ಎಲ್ಲೋ ಒಂದೊಂದು ಸಮಯ ತುಂಬಾ ಎತ್ತರಕ್ಕೆ ಕೇಳಿದಾಗ ಮನುಷ್ಯ ನೀವು ಗಮನಿಸಿ ನೋಡಿ ತಪ್ಪಿಸ್ತಾನೆ ಆ ಹಳೆ ದಿನಗಳನ್ನ. ಹಳೆಯವರು ರಾಜ್ಕುಮಾರ್ ಅವರು ಗಾಜನೂರಿಗೆ ಹೋದಾಗ ಎಲ್ಲ ಮರ್ತು ಬಿಡ್ತಿದ್ರು. ನನ್ನೂರು ಅಂತ, ನನ್ನವರು ಅಂತ, ಇನ್ಕ್ಲೂಡಿಂಗ್ ಪುನೀತ್ ರಾಜ್ಕುಮಾರ್. ಹೌದಲ್ವಾ? ಹತ್ರಕ್ಕೆ ಬೆಳೀತಾ ಬೆಳೀತಾ ನಮಗೇ ಗೊತ್ತಿಲ್ಲದೆ ಒಂದು ಕೋಟೆ ಕಟ್ಕೊಂಡ್ಬಿಡುತ್ತೆ ಮಕ್ಕಳೇ. ನಮಗೇ ಗೊತ್ತಿಲ್ಲದೆ ಎಲ್ಲೋ ದೂರ ತಳ್ಳಿಬಿಡುತ್ತೆ ಮಕ್ಕಳೇ. ಬರಲಿ, ಬಂದಿದ್ದು ಬರಲಿ, ಶಿವನ ದಯೆಯೊಂದಿರಲಿ. ನನ್ನ ಮಾತು ಕೇಳಿ. ಪುಷ್ಯ ವಿಶೇಷವಾಗಿ ಎಲ್ಲರ ಜೀವನದಲ್ಲೂ ಪುಷ್ಯ ಇರುತ್ತೆ. ಪುಷ್ಯಮಿ ಅದೊಂದು ಕೆತ್ತಿ 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 ನಿಮ್ಮನ್ನ ಇಟ್ಟಿರುತ್ತೆ. ಕಳ್ಕೊಂಡಿದ್ದೀರೋ ಇಲ್ವೋ ಹೇಳಿ. ನಿಮ್ಮ ಸ್ಕೂಲ್ ಡೇಸ್ ಕಳ್ಕೊಂಡಿದ್ದೀರಾ? ಸ್ಕೂಲ್ ಫ್ರೆಂಡ್ಸ್ ಇದ್ದಾರಾ? ನೀವು ಒಂಚೂರು ಬೆಳೆದ ಮೇಲೆ ಏನು ಬೇಡ, ಕ್ಲಾಸಲ್ಲಿ ನೀವು ನೋಡಿ ಎಷ್ಟು ಮುಗ್ಧರಾಗಿ ಸ್ಕೂಲ್ ಡೇಸ್ ಅಲ್ಲಿ ಇರ್ತಿದ್ವಿ. ನಾನು ನೋಡಿದ್ದೇನೆ. ರ್ಯಾಂಕ್ ಹೊಡೆದಿಲ್ಲ ಅಂದ್ರೆ ಆ ಸರ್ಕಲ್ ಅಲ್ಲಿ ಇಲ್ಲ, ಅಲ್ಲೇ ಬೆಳೆಸ್ಬಿಡ್ತಾರೆ. ಆ ಪ್ರಕೃತಿಯೇ ತುಂಬಾ ಓದ್ದವರೆಲ್ಲ ಒಂದು ಗುಂಪು, ಸಕ್ಸಸ್ ಆದವರೆಲ್ಲ ಒಂದು ಗುಂಪು, ಗೆಲುವಿಗೆ ನಾನಾ ಅಪ್ಪಂದರು, 1000 ಅಪ್ಪಂದರು. ಹೌದು ಅಲ್ವೋ ಹೇಳಿ? ನಾನವತ್ತು ಅವನಿಗೆ ನಾನವತ್ತು ಅವಕಾಶ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ತು ನೋಡಿ ಮುಂಬೈಯಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಏನು ಹೂವಿನ ಅಲಂಕಾರ, ಧೂಳಿಪಟ. ಒಮ್ಮೆ ಅವರ ಹಳೆ ಇಂಟರ್ವ್ಯೂಗಳನ್ನ ಕೆದಕ್ ನೋಡಿ ಆ ಮಗುದು. ಇವತ್ತು 600 ಕೋಟಿ 700 ಕೋಟಿ ಕನ್ನಡದ ಪತಾಕೆ ಹಾರಿಸ್ಬಿಟ್ಟಿದ್ದಾರೆ. ಅದು ಸಂಸ್ಕೃತಿ, ದೇವರು, ಎಲ್ಲಿಯೂ ಕಟ್ಟ ಕಡೆಯವರೆಗೂ ನಿನ್ನ ಪ್ರಯತ್ನ ಮಾಡು. ಕಡೆಯದಾಗಿ ನಾನು ಬರ್ತೇನೆ ನಿನ್ನ ಸಹಾಯಕ್ಕೆ, ನೀನು ನಂಬುವಂತ ದೈವವೇ ಅವ್ರ ಮೇಲೆ ಪ್ರವೇಶ ಆಗುವಂಥದ್ದು. ಅವ್ರ ಪ್ರಯತ್ನಗಳು, ಅವ್ರ ಯುದ್ಧಗಳು ನೋಡಿ. ದೇವ್ರನ್ನ ಕರ್ಕೊಂಡು ಬಂದು ಯುದ್ಧ ಮಾಡಲ್ಲ ಅಂತ ತನ್ನ ಪ್ರಯತ್ನ, ಮನುಷ್ಯ ಪ್ರಯತ್ನ ಮಾಡತಕ್ಕಂಥದ್ದು. ಇವತ್ತು ನೋಡಿ ಜಗತ್ತೇ ಇನ್ನೊಂದು ಎಲ್ಲೆಲ್ಲಿ ಕೌನ್ ಬನೆಗ ಕರೋಡ್ಪತಿಗೂ ಕರ್ಕೊಂಡು ಹೋಗಿದ್ದಾರೆ. ಅಮಿತಾಬ್ ಬಚ್ಚನ್ ಜೊತೆ ಅದೊಂಥರ ಕನಸು, ಆಗೋದೇ ಇಲ್ಲ. ಆದರೆ ಇವತ್ತು ರಿಷಬ್ ಶೆಟ್ಟಿ ಅವ್ರನ್ನ ಕೇಳಿ ನೋಡಿ ಏನೆಲ್ಲ ಕಳ್ಕೊಂಡಿದ್ದಾರೆ ಅಂತ. ಇನ್ನು ಅವ್ರಿಗೆ ಹಳೇದು ಸಿಗೋಲ್ಲ, ಹಳೆ ಮಿತ್ರರು ಸಿಗೋಲ್ಲ. ಖಂಡಿತ ಹೇಳ್ತಾನೆ, ಬರದಿಟ್ಟುಕೊಳ್ಳಿ, ಅಲ್ಲೊಂದು ಕೋಟೆ ಆಗದ್ ಮಾಡುತ್ತೆ. ನೀವು ಯಶ್ ಅವ್ರನ್ನ ಕೇಳಿ ನೋಡಿ, ಅಲ್ಲೊಂದು ಕೋಟೆ ಕಟ್ಟಿಸ್ಬಿಟ್ಟಿದೆ, ಕಾಯ್ತಿದ್ದಾನೆ ನಿಮ್ ಬಗ್ಗೆ ಆಡ್ಕೊಳ್ಳಿಕ್ಕೆ. ಪುಷ್ಯಕ್ಕೆ ಅದೇ ಆಗ್ತಿರುತ್ತೆ. ಎಲ್ಲರ ಜೀವನದಲ್ಲೂ ಒಂದು ಪುಷ್ಯ ಪ್ರಭಾವ ಬರುತ್ತೆ. ಎಚ್ಚರಿಕೆ ಮಕ್ಕಳೇ, ತುಂಬಾ ಹಳೆದನ್ನ ಮರಿಬೇಡಿ, ಅದನ್ನ ಇಟ್ಕೊಂಡಿರಿ. ಹಾಗೆ ಆ ಮಾದಕತೆಯನ್ನು ಇಟ್ಕೊಳ್ಳಿ, ಬಿಡಿ. ಎತ್ತರ ಅನ್ನೋದು ಇದೆಯಲ್ಲ, ನೀವು ತುಂಬಾ ಕಳ್ಕೊಂಡ್ ಮೇಲಕ್ಕೆ ಹೋಗ್ಬೇಕಾಗುತ್ತೆ. ನಿಮ್ಮ ಹೆಂಡತಿನ ಕಳ್ಕೋಬೇಕು, ನಿಮ್ಮ ಮಕ್ಳನ್ನ ಕಳ್ಕೋಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ ಬಿಡಲ್ಲ, ಒಂದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ ಬಿಡಲ್ಲ, ಜೊತೆಲಿ ಕುಳಿತು ಒಂದು ಪ್ರಸಾದ ಸೇವೆ ಮಾಡೋಕ್ ಬಿಡಲ್ಲ. ಅದಿದೆ ತುಂಬಾ ಎತ್ತರ, ತುಂಬಾ ನಾನು ಆ ಸ್ಥಾಯಿಗೆ ಬರಬೇಕು ಅನ್ನೋದು ಒಂದು ಬಾಧೆ ಇದೆಯಲ್ಲ, ಅದೊಂದು ವಿಪರೀತ ಬಾಧೆ ಮಕ್ಕಳೇ. ನೆನಪಿಟ್ಕೊಳ್ಳಿ, ಬರ್ಲಿ, ಆಗಿದ್ದಾಗ್ಲಿ. ಆದ್ರೆ ನಿಮ್ಮ ಈ ಕ್ಷಣಗಳನ್ನ ಕಳ್ಕೊಂಡು ತ್ಯಾಗ ಮಾಡಿ ಓಡಬೇಡಿ. ಯಾಕೆಂದ್ರೆ ನೀವು ಸಾಮಾನ್ಯರು ಸಾಮಾನ್ಯರಂತೆ ಬದುಕಿ.
ಸಾಮಾನ್ಯರಂತೆ ಯೋಚಿಸಿ, ಸಾಮಾನ್ಯ ಪುಟ್ಟ ಆನಂದಗಳನ್ನು ಅನುಭವಿಸಿ, ಪುಟ್ಟ ಕ್ಷಣಗಳನ್ನು ರಮಣೀಯವಾಗಿ, ಈ ಕ್ಷಣ ಆನಂದ, ಇನ್ನೇನೋ ನಾಳೆ ಬರುತ್ತೆ, ಇನ್ನೇನೋ ಬರುತ್ತೆ, ಅದೆಲ್ಲ ಮರೆತು ಆನಂದ ಅನುಭವಿಸಿ. ದಯಮಾಡಿ ಇಲ್ಲ ಅಂದ್ರೆ ಪುಷ್ಯ ಕಣ್ಣೀರೇ, ಹೀಗೇ ಕೂತಿರ್ತಾರೆ ಪುಷ್ಯ. ನಾನು ನೋಡಿದ್ದೇನೆ, ಪುಷ್ಯಕ್ಕೆ ಎಷ್ಟು ಜನ ಗೆಳೆಯರು ಅಂತ ಹೋಗಿ ಕೇಳಿ, ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು. ನಿಜವಾದ ಸಾಧಕ ಪುಷ್ಯನೇ. ಎಲ್ಲರೂ ಯಾರ್ಯಾರು ಸಾಧಕರಾಗಿರ್ತಾರೋ ಅವ್ರ ಜೊತೆಲಿ ಯಾರು ಇರ್ತಾರೆ. ಇವತ್ತು ನೋಡಿ ಟಾಟಾ ಎಂಪೈರ್ ಅವ್ರು ಇರೋವರೆಗೂ, ಇವತ್ತು ನೋಡಿ ಅಲ್ಲೊಂದು ಬಿರುಗಾಳಿ ಎಬ್ಬಿಸ್ಬಿಟ್ಟಿದೆ ಟಾಟಾ ಎಂಪೈರ್. ಸಚ್ ಟ್ರಸ್ಟ್ ವರ್ತಿ ಅನ್ನೋ ಒಂದು ಟ್ರಸ್ಟ್ ಅಂದ್ರೇನೆ ಟಾಟಾ, ನಂಬಿಕೆ ಅಂದ್ರೇನೆ ಟಾಟಾ. ಬುನಾದಿ ಅಲ್ಲಾಡ್ತಿದೆ. ಅವ್ರು ಹೋಗ್ತಿದ್ದಾಗೆ ಪುಷ್ಯ ನೋಡಿದ್ರ ಕದಲಿಸ್ಬಿಟ್ಟಿದೆ. ದಟ್ಸ್ ಇಟ್. ಇದೇ ಸತ್ಯ. ಜಾಗ್ರತೆ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ಪುಷ್ಯ ನಕ್ಷತ್ರ, ಚಂದ್ರ ಶನಿಸಾರದಲ್ಲಿದ್ದು, ಶನಿ ಗುರುಸಾರದಲ್ಲಿದ್ದು, ಗುರುಸಾರದಲ್ಲಿ ಬ್ಯೂಟಿಫುಲ್. ಒಂಥರ ಏನ್ ಹೇಳ್ತೇವೆ ಅಂದ್ರೆ, ಶನಿ ಗುರುವಿನ ಒಂದು ಸಂಬಂಧ ಇರತಕ್ಕಂಥದ್ದು ಅದೊಂದು ಮಾಂತ್ರಿಕತೆ, ಒಂದು ಲಕ್ಷಣ, ಒಂಥರ ಮಂತ್ರಮುಗ್ಧತೆ. ನೋಡ್ತಿದ್ದಾಗೆ ಏನೋ ಆಕರ್ಷಣೆ, ಏನೋ ಒಂದು ಸೆಳೆತ. ಅಂಥದ್ದೊಂದು ಭಾವ ಜಾತಕದಲ್ಲಿದ್ದರೆ ನೆನ್ಪಿಟ್ಕೊಳ್ಳಿ. ಯಾರದೇ ಜಾತಕದಲ್ಲಿ ಶನಿ ಗುರು ಇದೆ ಅಂದ್ರೆ ಯು ಆರ್ ಬಾರ್ನ್ ಟು ಬಿ ಎ ಸ್ಪಿರಿಚುವಲ್ ಪರ್ಸನ್. ಬಾರ್ನ್ ಟು ಬಿ. ಶಾಪಗ್ರಸ್ತರಾಗಿಯೂ ಕೂಡ ಬಂದಿರ್ಬೋದು. ಹಿಂದಿನ ಜನ್ಮದಲ್ಲಿ ಗುರುವಾಗಿದ್ರಿ, ಎಲ್ಲೋ ಒಂದು ಲೋಪ ಆಗಿದೆ, ಕಂಪ್ಲೀಟ್ ಮಾಡುವಂತ. ಇಲ್ಲ, ಹಿಂದಿನ ಜನ್ಮದಲ್ಲಿ ಗುರುವಾಗಿ ಎಲ್ಲೋ ಒಂದು ತಪ್ಪಾಗಿ ಬಳಸ್ಕೊಂಡಿದ್ರಿ, ಈ ಜನ್ಮದಲ್ಲಿ ಅದರ ಶಿಕ್ಷೆಯನ್ನು ಅನುಭವಿಸು ಅನ್ನತಕ್ಕಂಥದ್ದು. ಶನಿ ಗುರುವಿನ ಸಂಧಿ ಜಾತಕದಲ್ಲಿದ್ರೆ ಇಟ್ ಇಸ್ ಅ ಮ್ಯಾಜಿಕಲ್ ಮೂಮೆಂಟ್. ನೀವೊಬ್ಬ ಹುಟ್ಟು ಸನ್ಯಾಸಿ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಅಂಥದ್ದೊಂದು ಸನ್ಯಾಸಿ ಆಂತರರ್ಥ. ಯಾವುದನ್ನು ಪ್ರೀತಿಸ್ತಿರೋ, ಯಾವುದನ್ನು ತುಂಬಾ ಅಟ್ಯಾಚ್ ಮಾಡ್ಕೋತಿರೋ, ನೀವು ದೂರ ಇರ್ತೀರಿ. ದಟ್ ವಿಲ್ ಬಿ ದೇ. ಬಟ್ ಅಷ್ಟೇ ಎತ್ತರಕ್ಕೂ ಕರ್ಕೊಂಡು ಹೋಗುತ್ತೆ. ತ್ಯಾಗವಿಲ್ಲದೆ, ಬಲಿದಾನವಿಲ್ಲದೆ ಅಸ್ಥಾಯಿ ಇಲ್ಲ. ಮೇಷರಾಶಿ. ಚಂದ್ರ ಶನಿಸಾರ, ಶನಿ ಗುರುಸಾರ. ಇಲ್ಲೋ ಒಂದು ಪಾರಮಾರ್ಥಿಕತೆಯ ಹುಡುಕಾಟ. ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು ಅನ್ನಿಸ್ಲಿಕ್ಕಾಗುತ್ತೆ. ನಿಜವೇ, ನಿಮ್ಮ ಬಲ ಬೇರೆ, ನಿಮ್ಮ ಶಕ್ತಿ ಬೇರೆ. ಕೆಲವೊಂದು ಸಮಯ ನಮ್ಮ ಬಲಾಬಲಗಳು ಏನೇ ಇದ್ರು ದೈವದ ಅನುಗ್ರಹವಿಲ್ಲದೆ ಏನೂ ನಡೆಯೋಲ್ಲ. ಇಟ್ಸ್ ಡಿಸೈನ್ಡ್. ಒಪ್ಪಿಕೊಂಡು ಹೋಗ್ಬೇಕು. ಇವತ್ತು ಆ ಥರ ಹೋಗಿ ಉದ್ಯೋಗದ ಕಡೆ ಗಮನ ಕೊಡಿ. ಅಲ್ಲೊಂದು ಸ್ವಲ್ಪ ಹುಳಿ ಇಗ್ನೋರ್ ಮಾಡಿ, ಬೇರೆಯವ್ರ ಕತೆ ಇದೆಲ್ಲ ಬಿಡಿ. ಸ್ವಲ್ಪ ಲೇಟಾಗಿ ಹೋಗ್ತೀರಿ. ವಿಷ್ಣು ಸಹಸ್ರನಾಮ, ಶ್ರೀನಿವಾಸ ಸುಪ್ರಭಾತ ಕೇಳಿ ಮುಂದಕ್ಕೆ ಹೆಜ್ಜೆ ಹಾಕಿ. ಅದ್ಭುತ. ವೃಷಭ ರಾಶಿ. ವಿಜಯಮಸ್ತು. ಟೀಚರ್, ಪ್ರೀಚರ್, ಡಾಕ್ಟರ್, ಅಡ್ವೈಸರ್, ಅಡ್ವೊಕೇಟ್, ಜಡ್ಜು, ಯಾವ ವೃತ್ತಿಯಾದರೂ ಬ್ಯೂಟಿಫುಲ್ ಡೇ. ಮಿಥುನ ರಾಶಿ. ಚಂದ್ರ ಶನಿಸಾರ, ಶನಿ ಗುರುಸಾರ. ಗುರು ನಿಮ್ಮ ಮನೇಲೆ, ನಿಮ್ಮ ಕೆಲಸದಲ್ಲಿ ನೀವು ತುಂಬಾ ನಿಷ್ಠೆಯಿಂದ ಇದ್ದೀರಿ. ಯಾಕೋ ಆ ನಿಷ್ಠೆಗೆ ತಕ್ಕಂಥದ್ದಿಲ್ಲ ಅಂತ ಬಿಡಿ, ಗೌರವ ಖಂಡಿತ ಸಿಗುತ್ತೆ. ಗುರುವಿನ ಬದಲಾವಣೆ ಆಗ್ತಿದಲ್ಲ ಮಕ್ಕಳೇ. ನಿಮಗೆ ಕೇಂದ್ರಾಧಿಪತಿ ಧನಸ್ಥಾನ ಖಂಡಿತ ಆಗ್ಬೇಕು. ಒಂದು ವೇಗ ನಡೆಯುತ್ತೆ. ಹೊಸ ಕೆಲಸ, ಹೊಸ ಬದುಕು, ಹೊಸ ಜೀವನ, ಹೊಸ ಆಲೋಚನೆ, ಈ ಥರದೊಂದು ಕೆಲವೊಂದು ಬದಲಾವಣೆಗಳು ಒಂದು ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ. ಮಿಥುನ ರಾಶಿಯವರಿಗೆ ಬ್ಯೂಟಿಫುಲ್. ಸೊ ಡೋಂಟ್ ವರಿ, ಮೂವ್ ಆನ್. ಕರ್ಕಾಟಕ ರಾಶಿ.
ಚಂದ್ರ ಶನಿ ಸಾರ ಇರ್ಬೋದು, ಶನಿ ಗುರು ಸಾರ ಇಲ್ಲ. ಇಟ್ಸ್ ಲೈಕ್ ಶನಿ ಗುರು ಸಾರದಿಂದ ನಿಮ್ಮ ಮನೆ ನೋಡ್ತಿದ್ದಾನೆ. ಸೊ ಟೆಕ್ನಿಷಿಯನ್ ಆಗಿದ್ದೀರಾ, ಸೈಂಟಿಸ್ಟ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ರಿಸರ್ಚ್ ಸ್ಕಾಲರ್ ಆಗಿದ್ದೀರಾ, ಡೆಂಟಿಸ್ಟು, ಡಾಕ್ಟರ್ಗಳು, ಸರ್ಜನ್ನು, ಫಿಸಿಯೋಥೆರಪಿಸ್ಟು, ಅನೆಸ್ಥೀಷಿಯಾ ಸ್ಪೆಷಲಿಸ್ಟು, ಈ ಒಂದು ವಾರ್ಡ್ಗಳಲ್ಲಿ ಕೆಲಸ, ಕ್ಲೀನಿಂಗ್ ಕೆಲಸ, ಈ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಇದೆಲ್ಲ ಮಾಡಬೇಕು ಅಂದ್ರೆ ಗುಂಡಿಗೆ ಬೇಕಪ್ಪ, ತರ ನಿಂತ್ಕೋಬೇಕೆಲ್ಲ ಮರೆತು ಅಂಥದ್ದೊಂದು ಉದ್ಯೋಗ ಭಾವ, ಅದ್ಭುತ ಪ್ರಗತಿ. ಸಿಂಹರಾಶಿ, ಚಂದ್ರ ಶನಿ ಸಾರ, ಶನಿ ಅಷ್ಟಮದಲ್ಲಿ ದುಡಿದುದ್ದು ಖರ್ಚು, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ, ಸ್ವಂತ ಕನ್ಸಲ್ಟೆನ್ಸಿನಲ್ಲಿರೋರಿಗೆ ಸ್ವಲ್ಪ ಫ್ಲೋ ಆಫ್ ಇನ್ಕಮ್ನಲ್ಲಿ ಸ್ವಲ್ಪ ಏರಿಳಿತ. ಹನುಮರಾಲಯ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ, ಆ ಪರಿಶ್ರಮ ದೂರ ಆಗುತ್ತೆ, ಒಂಥರ ಮೈ ಜಡ್ಡು ಹಿಡ್ಕೊಂಡಿರೋದು ಬಿಡುತ್ತೆ. ಕನ್ಯಾ ರಾಶಿ, ಚಂದ್ರ ಲಾಭ, ಶನಿ ಕೇಂದ್ರ, ಗುರು ಕೇಂದ್ರ, ಬ್ಯೂಟಿಫುಲ್. ನೀವೊಂದು ಡ್ರಾಮಾ, ಭರತನಾಟ್ಯ, ಮ್ಯೂಸಿಕ್ಕು, ಕಲೆ ಕಲಿಸುವುದು ಅಂತ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಹುಡುಕಿ ಬರುತ್ತೆ. ಇನ್ನು ತುಲಾ ರಾಶಿ, ಚಂದ್ರ ಶನಿ ಸಾರ, ಶನಿ 6ನೇ ಮನೆ, ವಿಜಯ ಮಸ್ತು. ಆ ಶನಿ ಗುರುಸಾರದಲ್ಲಿ ನಿಮ್ಮ ಮನೆನೇ ನೋಡ್ತಿದ್ದಾನೆ, ವೃತ್ತಿ ಸ್ಥಾನವನ್ನ. ಏನ್ ಕಷ್ಟಪಟ್ಟಿದಿರೋ, ಸೆಕ್ಯೂರಿಟಿ, ವಾಚ್ಮೆನ್, ಹೌಸ್ ಕೀಪಿಂಗ್, ಈ ತರ ಕೆಳಮಟ್ಟದ ಸರ್ವಿಸ್ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಡಿಗೆ ಕೆಲಸ, ಹೋಟ್ಲಲ್ ಕೆಲಸ, ಸಪ್ಲೈಯರ್ ಕೆಲಸ, ಡೆಲಿವರಿ ಕೆಲಸ, ಪ್ರಗತಿ. ವೃಶ್ಚಿಕ ರಾಶಿ, ವಿಶೇಷವಾಗಿ ಚಂದ್ರ ಶನಿ ಸಾರ, ಶನಿ ಪಂಚಮದಲ್ಲಿ ಗುರುಸಾರದಲ್ಲಿದ್ದು ನೋಡ್ತಿರೋದ್ರಿಂದ ಬ್ಯೂಟಿಫುಲ್ ಡೇ. ಏನೋ ಭಾರ ಅನ್ಸುತ್ತೆ, ಭಯ ಅನ್ಸುತ್ತೆ, ಏನಾಗಲ್ಲ. ಉದ್ಯೋಗ, ಎಲ್ಲೋ ಮನೆ ಕಮಿಟ್ಮೆಂಟ್, ವ್ಯವಹಾರದ ಕಮಿಟ್ಮೆಂಟ್, ಹಣಕಾಸಿನ ಕಮಿಟ್ಮೆಂಟ್, ವ್ಯಾಪಾರದ ಕಮಿಟ್ಮೆಂಟ್, ಇವುಗಳ ಭಾವಾರ್ಥದಲ್ಲಿ ಸ್ವಲ್ಪ ತಲೆ ಕೆಡ್ಸ್ಕೊಳ್ತಕ್ಕಂಥದ್ದಾಗುತ್ತೆ, ಎಂಥದ್ದಾಗೋದಿಲ್ಲ. ಶ್ರೀನಿವಾಸ ಸುಪ್ರಭಾತ ಇವತ್ತು ಕೇಳಿ. ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ತತೆ, ಇದನ್ನು ಕೇಳಿ, ತುಂಬಾ ಒಳ್ಳೇದಾಗುತ್ತೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದು ಭಾರತ ನಕ್ಷತ್ರದಲ್ಲಿರೋದ್ರಿಂದ ಒಂಚೂರು ಉದ್ಯೋಗ ಎಳೆದಾಟವೇ. ಯಾಕೋ ನಾನು ಮಾಡ್ತಿದ್ದೇನೆ, ನನಗೊಂದು ರೆಕಗ್ನಿಷನು, ಇನ್ಕ್ರಿಮೆಂಟು, ಪ್ರಮೋಷನು, ಪೊಸಿಷನು. ಗುರು ಬೇರೆ ಅಷ್ಟಮಕ್ಕೆ ಬರ್ತಾನೆ. ಸೊ 100% 145 days ಯು ವಿಲ್ ಫೀಲ್ ದ ಪ್ರೆಷರ್ ಇನ್ ದಿ ಜಾಬ್, 100%. ಬಟ್ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಇಂಜಿನಿಯರಿಂಗ್ ವಿಭಾಗಗಳ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ತುಂಬಾ ಅನುಕೂಲ. ಮಕರ ರಾಶಿ, ಚಂದ್ರ ಶನಿ ಸಾರದಲ್ಲಿದ್ದು ಶನಿ 3ನೇ ಮನೆಯಿಂದ ನೋಡ್ತಿದ್ದಾನೆ, ಚೆನ್ನಾಗಿದೆ. ದುಡಿತಕ್ಕೆ ತಕ್ಕಂತೆ ಖರ್ಚು, ಖರ್ಚಿಗೆ ತಕ್ಕಂತೆ ದುಡ್ಡು, ದುಡ್ಡಿಗೆ ತಕ್ಕಂತೆ ಗೌರವ, ಗೌರವಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಅದ್ಭುತ ಅನುಕೂಲ. ಕುಂಭರಾಶಿ, ಚಂದ್ರ ಶನಿ ಸಾರ, ಶನಿ ಧನಸ್ಥಾನ ಗುರು ಸಾರದಲ್ಲಿದ್ದು ಆ ಗುರು ನಿಮ್ಮನ್ನು ನೋಡ್ತಿದ್ದಾನೆ, ಶನಿಯೂ ಷಷ್ಠಭಾವವನ್ನು ನೋಡ್ತಿರೋದ್ರಿಂದ ಬರೋ ಕಮಿಟ್ಮೆಂಟ್ಸು, ಒದ್ದಾಟ, ಎಳೆದಾಟ, ಉದ್ಯೋಗ ಭಾವದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳಿಗೆ ಒಂದರ ಮೇಲೆ ಒಂದರಂತೆ ಜೋಡಿಸ್ಕೊಳ್ತಕ್ಕಂಥ ಭಾವ ಆಗುತ್ತೆ, ಅನುಕೂಲ ಆಗತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲ್ ಡೇ. ಮೀನರಾಶಿ, ಶನಿ ಗುರುಸಾರ, ಒಂಟಿಯೇ ನೀವು. ಹೇಳಿದ್ನಲ್ಲ, ಎತ್ತರದ ಸ್ಥಾನ, ಎತ್ತರದ ಗೌರವ, ಎತ್ತರದ ಪದವಿ, ಎತ್ತರದ ಬದುಕು ಅಂದಾಗ ಒಂಟಿ ಆಗ್ಬಿಡ್ತೀವಿ. ನೀವು ನೋಡಿ, ಕಳ್ಳರು ಕೂಡ ಒಂಟಿಯೇ, ದರೋಡೆಕೋರರು ಒಂಟಿಯೇ, ಕೊಲೆಗೊಡಕರು ಒಂಟಿಯೇ. ಯಾಕಂದ್ರೆ ಇನ್ನು ನಾನು ಅನ್ನೋ ಒಂದು ಈಗೋ ನಿಮಗೆ ಜಾಸ್ತಿಯೇ. ಧರ್ಮವೇ ವಿಜಯ. ರಾಮಕೋಟಿಯನ್ನ ಬರೆಯಿರಿ, ಯಾಕಂದ್ರೆ ರಾಮ ಬರ್ತಿದ್ದಾನೆ ನಿಮಗೆ ಪಂಚಮಕ್ಕೆ, ಆಯ್ತಾ? ಗುರು, ಆ ಗುರುಸಾರದಲ್ಲೇ ಶನಿ. ಬ್ಯೂಟಿಫುಲ್ ಡೇ. ರಾಮರ ದರ್ಶನ, ದೈವ ದರ್ಶನ, ಪ್ರಸಾದ ಸೇವನ, ಗೌರವ, ಟೀಚರ್, ಲೆಕ್ಚರರ್, ಅಡ್ವೈಸರ್, ಅಡ್ವೊಕೇಟ್, ಚಾರ್ಟರ್ಡ್ ಅಕೌಂಟೆಂಟ್, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಅಡ್ವೈಸರ್, ಎಸ್, ಕಮಿಷನ್ ಏಜೆಂಟ್ ರೀತಿಯ ವೃತ್ತಿಗಳು, ಅದ್ಭುತವಾದಂಥ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ಮಾತೃದೇವೋ ಭವ.